ರೆಸಿಪಿ ಮಾಡೋದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಅರ್ಧ ಕೆಜಿ ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಉದ್ದುದ್ದ ತೆಳ್ಳಗೆ ಕಟ್ ಮಾಡ್ಕೊಂಡು ತೊಗೋಬೇಕು. ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಈ ರೆಸಿಪಿ. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಎಲ್ಲ ತಿಂಡಿಗೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೆಸಿಪಿ. ಓಕೆ ನೋಡಿ, ಮೊದಲಿಗೆ ನಾನಿಲ್ಲಿ ಈರುಳ್ಳಿನ ಈ ರೀತಿ ಉದ್ದುದ್ದ ತೆಳ್ಳಗೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಈ ರೀತಿ ತೆಳ್ಳಗೆ ಉದ್ದುದ್ದ ಕಟ್ ಮಾಡ್ಕೊಂಡು ತೊಗೊಂಡಾದ್ಮೇಲೆ ಕಡೆಯಲ್ಲಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ ಮತ್ತು ಒಂದು ಸ್ವಲ್ಪನೇ ಹಿಂಗೆ ಹಾಕ್ಕೊತಿದ್ದೀನಿ. ಇವಾಗ ಜೀರಿಗೆ ಸಾಸಿವೆ ಸಿಡಿಬೇಕು, ಅಲ್ಲಿ ತನಕ ವೇಟ್ ಮಾಡಬೇಕಾಗುತ್ತೆ. ಓಕೆ ನೋಡಿ, ಸಾಸಿವೆ ಸಿಡಿತಾ ಇದ್ದಾಗ ಇದಕ್ಕೆ 1-2 ಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ ಮತ್ತು ಸ್ವಲ್ಪನೇ ಕರಿಬೇವು ಸೊಪ್ಪು ಸೇರಿಸ್ತಿದ್ದೀನಿ. ಸ್ವಲ್ಪ 2 ಬಾಡಿಸ್ಕೊಂಡಾದ್ಮೇಲೆ ಮೊದಲಿಗೆ ನಾನಿಲ್ಲಿ ಈರುಳ್ಳಿನ ಸೇರಿಸ್ತಿದ್ದೀನಿ. ಮೊದಲಿಗೆ ಇವಾಗ ಈರುಳ್ಳಿ ಹೈ ಫ್ಲೇಮ್ದಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಮಾಡಬೇಕು ಈರುಳ್ಳಿ, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಕಟ್ ಮಾಡಿದಂತಹ ಟೊಮೆಟೊನ ಸೇರಿಸ್ತಿದ್ದೀನಿ. ಇದಕ್ಕೆ ಕೆಂಪಾಗಿದ್ದಂತಹ ಟೊಮೆಟೊ ಇದ್ದರೆ ಅದನ್ನೇ ಬಳಸಿ ತುಂಬಾ ಸರಿಯಾಗಿ ಬರುತ್ತೆ ಈ ರೆಸಿಪಿ. ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ. ಮತ್ತು ಇದರಲ್ಲಿ ಅರಿಶಿನ ಕ್ವಾಂಟಿಟಿ ಕಮ್ಮಿನೇ ಇರಲಿ, ತುಂಬಾ ಸರಿಯಾಗಿ ಕಲರ್ ಬರುತ್ತೆ ಇದಕ್ಕೆ. ಓಕೆ ನೋಡಿ, ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು 1 ನಿಮಿಷ ಆಗೋ ತನಕ ಇದಕ್ಕೆ ಹುರ್ಕೊಂಡಿನಿ. 2-3 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಅಥವಾ ಹಬೆಯಲ್ಲಿ ಇದಕ್ಕೆ ಮುಚ್ಚಿಡ್ತಿದ್ದೀನಿ. ನೋಡಿ, 3 ನಿಮಿಷ ಆಗೋ ತನಕ ಇದಕ್ಕೆ ಮುಚ್ಚಿಟ್ಟಿದ್ದ ಪೂರ್ತಿಯಾಗಿ ಟೊಮೆಟೊ ಸಾಫ್ಟ್ ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು. ಇವಾಗ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಮತ್ತೆ 1 ನಿಮಿಷ ಆಗೋ ತನಕ ಹಬೆಯಲ್ಲಿ ಬಿಡ್ತಿದ್ದೀನಿ. ಇದು ಇನ್ನೂ ಪೂರ್ತಿ ಸಾಫ್ಟ್ ಆಗಬೇಕು, ಹೀಗಾಗಿ. ಓಕೆ ನೋಡಿ, ಒಂದು 3-4 ನಿಮಿಷ ಆಗಿದೆ ಇವಾಗ ಟೋಟಲ್ ಆಗಿ ಮುಚ್ಚಿಟ್ಟಿದ್ದ. ಇವಾಗ ನೋಡಿ, ಪೂರ್ತಿಯಾಗಿ ಟೊಮೆಟೊ ಸಾಫ್ಟ್ ಆಗಿದೆ, ನೀರು ಬಿಟ್ಕೊಂಡಿದೆ. ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಇಷ್ಟಾದರೆ ಸಾಕು. ಈ ಟೈಮ್ನಲ್ಲಿ ಇದಕ್ಕೆ 1 ಚಮಚ ಆಗುವಷ್ಟು ರೆಡ್ ಖಾರದ ಪುಡಿ, 1 ಚಮಚ ಆಗುವಷ್ಟು ಸಾಂಬಾರು ಮಸಾಲ ಅಥವಾ ಸಾಂಬಾರು ಪೌಡರ್ ಹಾಕ್ತಿದ್ದೀನಿ. 1-2 ಚಮಚ ಶೇಂಗಾ ಚಟ್ನಿ ಹಾಕ್ತಿದ್ದೀನಿ. ಶೇಂಗಾ ಚಟ್ನಿ ಇಲ್ಲ ಅಂದರೆ ಶೇಂಗಾ ಪೌಡರೇ ಹಾಕೋಬೋದು, ನಡೆಯುತ್ತೆ. ಬಟ್ ಶೇಂಗಾ ಚಟ್ನಿ ಇದ್ದರೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಮಗ್ರಿ ಇರುತ್ತೆ, ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಶೇಂಗಾ ಪೌಡರ್ ಹಾಕ್ಕೊಂಡು 1 ಚಮಚ ಆಗುವಷ್ಟು ಇಲ್ಲಿ ಬೆಲ್ಲ ಕೂಡ ನಾನು ಹಾಕ್ಕೊಂಡಿನಿ. ಮತ್ತು ಗ್ರೇವಿಗೆ ಸ್ವಲ್ಪ ನೀರು ಹಾಕ್ಕೊಂಡಿನಿ. ಇವಾಗ ಈ ಮಸಾಲ ಹಾಕಿದ ಮೇಲೆ ಮತ್ತೆ ಇದಕ್ಕೆ 1 ಕುದಿ ಬರೋ ತನಕ ಕುದಿಸ್ಕೊಂಡು ತೊಗೊಂಡ್ರೆ ಸಾಕು. ತುಂಬಾ ರುಚಿಯಾಗಿರುವಂತಹ ಮತ್ತು ತುಂಬಾ ಸಿಂಪಲಾಗಿ ಮಾಡುವಂತಹ ನಮ್ಮ ಸ್ಪೆಷಲ್ ರೆಸಿಪಿ ರೆಡಿ ಆಗುತ್ತೆ. ನೋಡಿ, 1 ಕುದಿ ಬರೋ ತನಕ ಕುದಿಸ್ಕೊಂಡಿನಿ. ಇವಾಗ ಇದರಲ್ಲಿ ಸಾಂಬಾರು ಮಸಾಲ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ. ಸಾಂಬಾರು ಮಸಾಲ ಬೇಕಿದ್ರೆ ಆರ್ಡರ್ ಕೂಡ ಮಾಡ್ಬೋದು. ಮಸಾಲೆ ಖಾರದ ಜೊತೆ ಎಲ್ಲರೂ ಸಾಂಬಾರು ಮಸಾಲ ಕೂಡ ಕೇಳ್ತಿದ್ದಾರೆ, ಹೀಗಾಗಿ ನಾನು ಒಂದು ಸಾಂಬಾರು ಮಸಾಲ ಕೂಡ ರೆಡಿ ಮಾಡಿದ್ದೀನಿ. ಓಕೆ ನೋಡಿ, ನಾನಿಲ್ಲಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ತಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ. ಅನ್ನಕ್ಕೆ ಅಷ್ಟೇ ಅಲ್ಲ, ನೀವು ಇದನ್ನು ಚಪಾತಿ, ರೊಟ್ಟಿ, ಮುದ್ದೆ ಮತ್ತು ಊಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಹಾಕೊಂಡು ತಿನ್ಬೋದು. ಮತ್ತು ಈ ರೆಸಿಪಿಗೆ ನೀವು ಏನಂತ ಹೆಸರಿಡ್ತೀರ ಅಂತ ನನಗೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಇದಕ್ಕೆ ಟೊಮೆಟೊ ಕರಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಇಷ್ಟ ಆಗಿದ್ರೆ ಒಂದು ಲೈಕ್